ಇಲ್ಲ ಅವ್ರೆ ನಿಮ್ಗೆ ಮುಂಚೆ ಮ್ಯಾಮ್. ಏನಾದ್ರೂ ಒಂದು ಕ್ಲೂ ಇತ್ತಾ ಹಿಂಗ್ ಮಾಡ್ಬೋದು ಮಂಜ ಹಿಂಗ್ ಇದ್ ಮಾಡ್ಬೋದು ಅಂತ? ಅಂದ್ರೆ ಮ್ಯಾಮ್ ನನ್ಗೆ ಇದಿತ್ತು, ಇವ್ನ್ ಏನಾದ್ರು ಒಂದ್ ಮಾಡೇ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು ಮ್ಯಾಮ್ ನನ್ಗೆ. ಹಾ. ಯಾಕಂದ್ರೆ ಅಷ್ಟು ದ್ವೇಷ ಇತ್ತಲ್ಲ ಅವ್ನ್ಗೆ. ಹಾ. ಏನಾದ್ರು ಒಂದ್ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು ಮ್ಯಾಮ್ ನನ್ಗೆ. ಹ್ಮ್. ಹ್ಮ್ ಅದು ನಮ್ ಡ್ರೈವರ್ ಹತ್ರ ಎಲ್ಲ ಹೇಳಿದಾನಂತೆ ಮ್ಯಾಮ್ ಅವನು. ಓಕೆ. ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಹ್ಮ್. ಕಾರೆಲ್ಲ ನೀನೇ ಇಟ್ಕೋ, EMI ಎಲ್ಲ ನೀನೇ ಕಟ್ಕೊಂಡ್ ಹೋಗು, ಹ್ಮ್. ನನ್ ಮನೇಲಿ ನೀನೇ ಇದ್ಕೋ ಹ್ಮ್. ಅಂತೆಲ್ಲ ಹೇಳಿದಾನಂತೆ. ನಿನ್ನೆ ನನ್ ಮಗ ಹೇಳ್ದ ಮ್ಯಾಮ್ ಆ ಮಾತ್ನ. ಓಕೆ, ನಿಮ್ ಮಗನ್ ಗೊತ್ತಿತ್ತಿದು ಅಂದ್ರೆ ನನ್ ಮಗನ್ ಗೊತ್ತಿತ್ತು ಮುಂದೆ ಮ್ಯಾಮ್. ಮಾತಾಡಿದ್ರದನ್ನ? ಆ ನಿನ್ನೆ ಅದನ್ನ ನಾನ್ ಹೇಳಿದ್ದಿಕ್ಕೆ ಈ ತರ ಆಯ್ತು ಅಂತ ಹೇಳಿದ್ದಿಕ್ಕೆ ಅವಾಗ ಅವನು ಬಾಯ್ ಬಿಟ್ಟಿದ್ದೆ ಮ್ಯಾಮ್ ನನ್ಗೆ. ಅಪ್ಪ ಓಕೆ. ಈ ತರ ಡ್ರೈವರ್ ಅಂಕಲ್ ಹತ್ರ ಈ ತರ ಮಾತಾಡ್ತಿತ್ತಮ್ಮ, ಹ್ಮ್. ಕಾರ್ ನೀನೇ ಇಟ್ಕೋ, ನೀನೇ EMI ಕಟ್ಕೊಂಡ್ ಹೋಗು, ಹ್ಮ್. ನಾನೇನಾದ್ರು ಜೈಲ್ ಗೀಲ್ಗ್ ಹೋಗ್ಬಿಟ್ರೆ ಅಂತ. ಹ್ಮ್. ಅದಕ್ಕೆ ಮ್ಯಾಮ್ ಅವನು ಪ್ಲಾನ್ ಮಾಡಿ ಮಕ್ಕಳನ್ನೆಲ್ಲ ನನ್ನ ಹತ್ರ ಕಳಿಸ್ಬಿಟ್ಟು ಈ ತರ ಮಾಡಿರೋದು ಅವನು. ಅಲ್ಲ ಅಲ್ಲ ಮಕ್ಳು ನಿಮ್ ಹತ್ರ ಕಳಿಸ್ಬಿಟ್ಟು ಹ್ಮ್ ನಿಮ್ಮನ್ನ ನಿಮ್ ಮೇಲೆ ಹಲ್ಲೆ ಮಾಡಕ್ ಬಂದ್ರೆ ಮಕ್ಳು ಅನಾಥ ಆಗಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅವರು? ಅದೇನ್ ಯೋಚನೆ ಮಾಡಿದಾನೋ ಗೊತ್ತಿಲ್ಲ ಮ್ಯಾಮ್ ಅವನು. ಅದೇ ಹೆಂಗಾದ್ರು ಹ್ಮ್. ಮಾಡಿ ಮುಗಿಸ್ಬಿಟ್ಟು ಇವಳನ್ನ ಜೈಲ್ಗೆ ಹೋಗ್ಬೇಕು ನಾನು ಅಂತಂದ್ಬಿಟ್ಟು ಡಿಸೈಡ್ ಮಾಡಿದಾನೆ ಮ್ಯಾಮ್ ಅವನು. ಹ್ಮ್. ಹ್ಮ್. ಹ್ಮ್ ಹ್ಮ್. ಸೊ ಇವಾಗ ಮನೆ ಮತ್ತೆ ಇದು ಕಾರು ಎಲ್ಲ ಅವ್ರ ಡ್ರೈವರ್ ಹತ್ರ ಇದೆಯಾ? ಮ್ಯಾಮ್ ಮನೆ ಲಾಕ್ ಮಾಡಿದಾನೆ, ಅವನ ಹತ್ರನೇ ಲಾಕ್ ಇದೆ. ಓಕೆ. ಬಟ್ ಮಕ್ಕಳಿಗೆ ಯೂನಿಫಾರ್ಮ್ಸ್ ಇಲ್ಲ, ಆಮೇಲೆ ಹ್ಮ್. ಬ್ಯಾಗು ಏನು ಇಲ್ಲ ಮ್ಯಾಮ್, ಬಟ್ಟೆಗಳು ಏನು ಇಲ್ಲ, ಹ್ಮ್. ಎಲ್ಲ ಅವನ ಹತ್ರನೇ ಇದೆ. ಏನ್ ಹಾ. ಮಾಡೋದು ಇನ್ನೂ ಗೊತ್ತಾಗ್ತಿಲ್ಲ ಮ್ಯಾಮ್ ನಮ್ಗೆ. ಓಕೆ. ಹೋಗಿ ಮಕ್ಕಳಿಗೆ ತಗೊ ಸ್ಕೂಲ್ ಬಂದ್ಬಿಡ್ಬೋದಲ್ಲ. ಕಳಿಸ್ಲಿಲ್ಲ. ನೀವು ಹೋಗಿ ಮನೆ ಹತ್ರ ಹೋಗಿ ತಗೊಂಬರೋದಕ್ಕೆ ಪ್ರಯತ್ನ ಪಟ್ಟ? ಬೀಗ ಎಲ್ಲ ಏನು ಇಲ್ಲ ಮ್ಯಾಮ್, ಓಕೆ. ಬೀಗ ಎಲ್ಲ ಅವನ ಹತ್ರನೇ ಇದೆ. ಹಾ. ಹಾ. ಅದಕ್ಕೇನೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಇನ್ನು ಸ್ಕೂಲ್ ಕಳಿಸ್ಲಿಲ್ಲ ಮ್ಯಾಮ್ ಮಕ್ಕಳನ್ನ. ಹೌದು, ಮಕ್ಳು ಸ್ಕೂಲ್ ಹಾಳಾಯ್ತಲ್ವಾ ಈ ಜಗಳ ಇದ್ರಿಂದ ಎಲ್ಲ. ಹೌದು ಮ್ಯಾಮ್, ಮಕ್ಕಳನ್ನ ಮೊನ್ನೆಯಿಂದಾನೇ ಸ್ಕೂಲ್ ಕಳಿಸ್ಬೇಕಿತ್ತು, ಬಟ್ ಅವನು ಕಳಿಸ್ಬೇಕಾದ್ರೆ ಒಂದ್ ಜೊತೆ ಬಟ್ಟೆ ಕೂಡ ಕೊಡ್ಲಿಲ್ಲ ಮ್ಯಾಮ್, ಹಂಗೆ ಕಳ್ಸಿದ್ದಾನೆ ಅವನು. ಓಕೆ. ಮಕ್ಳಾದ್ರೂ ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರೆ ವಾಪಸ್ಸು ಅನ್ನೋ ಮನಸ್ಥಿತಿ ಇತ್ತು ಅವ್ರಿಗೆ. ಹೌದೌದೌದು. ಹಾ. 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 3 ಜನ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ, ಹೆಂಗಾದ್ರೂ ಆಗ್ಲಿ ವಾಪಸ್ ಬಂದೇ ಬರ್ತಾರೆ ಹ್ಮ್. ಅಂತ ಹ್ಮ್. ಅಂದ್ಬಿಟ್ಟು ಅನ್ಕೊಂಡಿದ್ನೋ ಏನೋ ಅನ್ಸುತ್ತೆ ಮ್ಯಾಮ್ ಹ್ಮ್. ಅವನು. ಹ್ಮ್. ನಿಮ್ ದೊಡ್ಡ ನನ್ಗೆ ಮಗಂದು ನನ್ ಆಡಿಯೋ. ಮಕ್ಳು ಹೊರೆ ಆಗಲ್ಲ ಬಿಡಿ ಮ್ಯಾಮ್, ನನ್ ಕಷ್ಟನೂ ಸುಖನೂ ನನ್ ಮಕ್ಕಳನ್ನ ನೋಡ್ಕೊಂತೀನಿ. ಹ್ಮ್. ಹ್ಮ್ 3 ಜನ ಮಕ್ಳು ಹೆಂಗ್ ನೋಡ್ಕೋತಿರಲಿಲ್ಲ ಅವ್ರೆ? ಏನ್ ಮಾಡೋದು ಮ್ಯಾಮ್, ಏನಾದ್ರು ಒಂದ್ ಕೆಲ್ಸ ಮಾಡ್ತೀನಿ ಮ್ಯಾಮ್ ನಾನು. ಮಾಡ್ತೀರಾ? ಕೆಲ್ಸ ಮಾಡ್ಬಿಟ್ಟು ನಾನು. ಹ್ಮ್. ಹಲೋ. 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 ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.